ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾಳ ದಿನ ಆದಮೇಲೆ ಮತ್ತೆ ವಾಪಸ್ ಯೂಟ್ಯೂಬ್ ಚಾನಲ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾನು ಇವಾಗ ಚೈನಾದ ನಮ್ಮನೆ ಹತ್ರ ಇರೋ ಒಂದು ಸೂಪರ್ ಮಾರ್ಕೆಟಲ್ಲಿ ಇದ್ದೀನಿ. ಸೊ ಸೂಪರ್ ಮಾರ್ಕೆಟ್ದು ಒಂದು ಶಾರ್ಟ್ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಸೂಪರ್ ಮಾರ್ಕೆಟಲ್ಲಿ ಪ್ಲ್ಯಾಂಟ್ ಸೆಕ್ಷನಲ್ಲಿ ಬಂದಿದ್ದೀನಿ. 2 ಗಿಡ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮನೆಗೆ. ಸೊ ಇದೆಲ್ಲ ಪುಟ್ಟಾಣಿ ಮರಗಳ ಥರ ಚೆನ್ನಾಗಿದೆ. ಸೊ ಇದು ಒಂದೊಂದು ಪಾಟ್ ಮೇಲೆ ರೇಟ್ ಹೋಗ್ತಿದೆ. ಅದಕ್ಕೋಸ್ಕರ ನಾನು ಇಲ್ಲಿ ತೊಗೊಂಡಿದ್ದೀನಿ. 2 ಗಿಡ ತೊಗೊಂಡೆ. ಚೆನ್ನಾಗಿದೆ ಈ ಗಿಡ. ಇದೆಲ್ಲವೂ ಕೂಡ ಇಂಡೋರ್ ಪ್ಲ್ಯಾಂಟ್ಸ್. ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬ ಹಾಲ್ ದೊಡ್ಡದಾಗಿದ್ದರೆ ಒಂದೊಂದು ಸೈಡಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಪ್ಲ್ಯಾಂಟ್ಸ್ ಎಲ್ಲ. ತುಂಬ ಜನ ಏನು ಮಾಡ್ತಾರೆ, ಪ್ಲಾಸ್ಟಿಕ್ ಪ್ಲ್ಯಾಂಟ್ಸ್ನ ಇಡ್ತಾರೆ. ಅದ್ರ ಬದಲು ಈ ಥರ ರಿಯಲ್ ಪ್ಲ್ಯಾಂಟ್ಸ್ನ ಇಟ್ಟರೆ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಇಲ್ಲಿ ಹಿಂದೆ ಕಾಣಿಸ್ತಿರೋದು ಕಿತ್ಲೆ ಹಣ್ಣಿನ ಗಿಡ ನೋಡಿ. ಇದು ರಿಯಲ್ ಕಿತ್ಲೆ ಹಣ್ಣು. ಇದೆಲ್ಲ ಚೈನಾದಲ್ಲಿ ಮನೆ ಮುಂದೆ ಕಿತ್ಲೆ ಹಣ್ಣು ಬೆಳೆದ್ರೆ ಅದೇನೋ ಶುಭ ಅಂತ ಹೇಳ್ತಾರೆ. ಅಂದರೆ ಒಳ್ಳೇದಾಗುತ್ತೆ ಅಂತ. ನಮ್ಮ ಕಡೆ ಏನೇನೋ ಹೇಳ್ತಾರಲ್ಲ ಶಾಸ್ತ್ರ, ಆ ಥರ ಒಳ್ಳೇದಾಗುತ್ತೆ ಅಂತ ಮನೆ ಮುಂದೆ ಕಿತ್ಲೆ ಹಣ್ಣನ್ನ ಇಟ್ಟರೆ ಒಳ್ಳೇದು ಗಿಡನ ಅಂತ ಹೇಳ್ತಾರೆ. ಚೈನಾದಲ್ಲಿ ಸುಮಾರು ಜನ ಕಿತ್ಲೆ ಹಣ್ಣು ಗಿಡಗಳನ್ನ ಇಡ್ತಾರೆ. ಇಲ್ಲಿ ಎಷ್ಟು ಚೆನ್ನಾಗಿದೆ ಈ ಹೂವು. 3 ಬ್ರಾಂಚ್ ಇದೆ ಇದಕ್ಕೆ. 3 ಬ್ರಾಂಚ್ ಡಿವೈಡ್ ಆಗಿ ಗೊಂಚಲು ಹೂ ತುಂಬ ಚೆನ್ನಾಗಿ ಬಿಟ್ಟಿದೆ ಇದು. ಇನ್ನು ಈ ಕಡೆ ಫುಲ್ ರ್ಯಾಕ್ ಎಲ್ಲ ಬರೀ ಸ್ಟೋರೇಜ್ ಪ್ಲಾಸ್ಟಿಕ್ ಬಾಕ್ಸ್ಗಳನ್ನ ಇಟ್ಟಿದ್ದಾರೆ. ಅಂದರೆ ಕಾಳು ಬೇಳೆ ಅದನ್ನೆಲ್ಲ ಇಡೋದು, ಇಲ್ಲ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಡೋ ಅಂಥ ಡಬ್ಬಿಗಳನ್ನ ಇಟ್ಟಿದ್ದಾರೆ ಇಲ್ಲಿ. ಇದೆಲ್ಲ ಮ್ಯಾಟ್ ಸೆಕ್ಷನ್ನು. ಇದೆಲ್ಲ ಬಾತ್ರೂಮ್ ಮ್ಯಾಟ್ಸ್. ಇದು ಕಾಲಿಟ್ರೆ ತೇವಾಗಲ್ಲ, ಅಂದರೆ ವಾಟರ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇದು, ಈ ಥರ ಮ್ಯಾಟ್ಗಳು. ಇಲ್ಲಿ ನಾನು ಹಿಂದೆ ಕಾಣಿಸ್ತಿರೋದು ಯಾವುದೂ ಕಾಫಿ ಮಗ್ಗೋ ಟೀ ಮಗ್ಗೋ ಅಲ್ಲ. ನಾವು ಯೂಶಲ್ ಆಗಿ ಹಲ್ಲುಜ್ತೀವಲ್ಲ, ಹಲ್ಲುಜ್ಜಾದ್ಮೇಲೆ ಬಾಯಿ ಮುಕ್ಕಳಿಸ್ಬೇಕಲ್ಲ. ಸೊ ಈ ಥರ ನೀರು ಹಿಡ್ಕೊಂಡು ಮುಕ್ಕಳಿಸಿ ಹೋಗಿತೀವಿ. ಆದರೆ ಚೈನಾದಲ್ಲಿ ಒಂದು ಡಿಫ್ರೆನ್ಸ್ ಏನು ಅಂತಂದರೆ, ಈ ಥರ ಜಗ್ಗಳಿಗೆ ನೀರು ತುಂಬಿಸ್ಕೊಂಡು ಬ್ರಷ್ ಮಾಡಾದ್ಮೇಲೆ ಬಾಯಿಗೆ ಹೀಗೆ ನೀರು ಕುಡ್ಕೊಂಡು, ನಾವು ಹೇಗೆ ಕಾಫಿ ಟೀ ಕುಡಿತೀವಲ್ಲ, ಸೊ ನೀರು ಕುಡಿತೀವಲ್ಲ, ಸೊ ಹಾಗೆ ಡೈರೆಕ್ಟಾಗಿ ಲೋಟದಿಂದ ನೀರು ತೊಗೊಂಡು ಮುಕ್ಕಳಿಸಿ ಹೋಗಿತಾರೆ. ಸೊ ಇದೊಂದು ಡಿಫ್ರೆನ್ಸ್ ಇದೆ ಚೈನಾದಲ್ಲಿ. ಬ್ರಷ್ ಮಾಡಾದ್ಮೇಲೆ ಈ ಥರ ಎಲ್ಲ ಯೂಸ್ ಮಾಡ್ತಾರೆ. ಎಷ್ಟು ವೆರೈಟಿ ಆಫ್ ಕಪ್ಸ್ ಇದೆ ಅಂತ ನೋಡ್ಬೋದು ನೀವು. ಇಲ್ಲಿ ಡಿಸೈನ್ ಆಗಿರೋ ಕಪ್ಸ್ಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಇದನ್ನ ಟೂತ್ ಬ್ರಷ್ ಕೂಡ ಇಡಕ್ಕೆ ಯೂಸ್ ಮಾಡ್ತಾರೆ. ಜೊತೆಗೆ ಮುಂಚೆ ನಾವು ಮಡಕೆಗಳನ್ನ ಯೂಸ್ ಮಾಡ್ತಿದ್ವಿ ಹಳೆ ಕಾಲದಲ್ಲಿ. ಅಂದರೆ ನಮ್ಮ ಹಿರಿಯರು, ನಮ್ಮ ಪೂರ್ವಜರೆಲ್ಲ ಮಡಕೆಗಳನ್ನ ಯೂಸ್ ಮಾಡ್ತಾಯಿದ್ರು. ಸೊ ಮತ್ತೆ ನೋಡಿ ಚೈನಾದಲ್ಲಿ ಅದೇ ಥರ ಮಣ್ಣಿನ ಪಾತ್ರೆಗಳು ಬಂದಿದೆ. ನಾನ್ ಸ್ಟಿಕ್ ಪಾತ್ರೆಗಳ ಕಾನ್ಸೆಪ್ಟು ಯಾವ ದೇಶದಿಂದ ಬಂತು ಅಂತ ನನಗಂತೂ ಗೊತ್ತಿಲ್ಲ. ಆದರೆ ಚೈನಾದಲ್ಲೂ ಕೂಡ ನಾನ್ ಸ್ಟಿಕ್ ಪಾತ್ರೆಗಳು ತುಂಬಾ ಇತ್ತು. ಅಂದರೆ ನಾನು ಮದುವೆಯಾಗಿ ಬಂದು ಹೊಸದ್ರಲ್ಲಿ. ಬಟ್ ಇವಾಗ ನೀವು ನೋಡ್ಬೋದು ನಾನ್ ಸ್ಟಿಕ್ ಪಾತ್ರೆಗಳೆಲ್ಲ ಫುಲ್ ರೀಪ್ಲೇಸ್ ಆಗೋಗಿದೆ. ಎಲ್ಲ ಸ್ಟೀಲು ಮತ್ತು ಸೆರಾಮಿಕ್ ಮಡಿಕೆಗಳಂಥ ಕಾನ್ಸೆಪ್ಟನ್ನ ಮತ್ತೆ ವಾಪಸ್ಸು ಚೀನಿಯರು ಕೂಡ ಯೂಸ್ ಮಾಡ್ತಿದ್ದಾರೆ. ನಾನು ಹಿಂದೆ ಕಾಣಿಸ್ತಿರೋದೆಲ್ಲ ಬಾಣಲಿಗಳು. ಸೊ ಈ ಬಾಣಲಿ ನೋಡಿದ್ರೆ ನಿಮಗೆ ಏನು ನೆನಪು ಬರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ಸ್ಟ್ರೀಟಲ್ಲಿ ಮಾಡೋವಂಥ ಗೋಬಿ ಮಂಚೂರಿ ನೆನಪಾಗುತ್ತೆ. ಇದೆಲ್ಲ ಕಬ್ಬಿಣದ ಬಾಣಲಿಗಳು. ಇದು ಎಲ್ಲ ನೋಡಿ, ಕಬ್ಬಿಣದ ಬಾಣಲಿಗೆ 4,500 ಇದೆ ಈ ಬಾಣಲಿಗೆ. ಪ್ರತಿಯೊಂದು ಕಬ್ಬಿಣದ ಬಾಣಲಿ. ಇದರಿಂದನೇ ಗೊತ್ತಾಗುತ್ತೆ ಚೈನಾದಲ್ಲಿ ನಾನ್ ಸ್ಟಿಕ್ನ ರಿಪ್ಲೇಸ್ ಮಾಡಿಬಿಟ್ಟಿದ್ದಾರೆ. ಸೊ ಎಷ್ಟೊಂದು ಪಾತ್ರೆಗಳನ್ನ ನೋಡ್ಬೋದು ನೀವು ಇಲ್ಲಿ. ಸ್ಟೀಲು ಮತ್ತು ಸೆರಾಮಿಕ್ ಮತ್ತು ಮಡಕೆಗಳಲ್ಲಿ ಇದೆ. ಅಲ್ಯೂಮಿನಿಯಮು ಕೂಡ ತುಂಬಾ ಕಡಿಮೆ. ಎಲ್ಲ ಸ್ಟೀಲಲ್ಲೇ ಜಾಸ್ತಿ ಪಾತ್ರೆಗಳನ್ನ ಮಾಡಿರೋದು. ಸೊ ನಮ್ಮ ಕಡೆನೂ ತುಂಬ ಜನ ನಾನ್ ಸ್ಟಿಕ್ನ ಯೂಸ್ ಮಾಡ್ತಾರೆ, ಎಸ್ಪೆಷಲಿ ದೋಸೆ ಮಾಡೋದಕ್ಕೆ, ಪಡ್ಡು ಮಾಡೋದಕ್ಕೆ. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟು. ಸೊ ಜಾಸ್ತಿ ದುಡ್ಡು ಅಂತ ನಮ್ಗೆ ಅನ್ನಿಸ್ಬೋದು. ಬಟ್ ನಾನ್ ಸ್ಟಿಕ್ಕು ಕೂಡ ರೇಟ್ ಜಾಸ್ತಿನೇ ಇದೆ ಅಂತ ಅನ್ಕೋತೀನಿ ನಾನು. ಸೊ ನಾನು ಯಾವುದು ನಾನ್ ಸ್ಟಿಕ್ ಪಾತ್ರೆಗಳನ್ನ ಯೂಸ್ ಮಾಡೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಸ್ಟೀಲು ಮತ್ತು ಇನ್ನೂ ಸಿರಾಮಿಕ್ಗೆಲ್ಲ ಬಂದಿಲ್ಲ, ಬಟ್ ಸ್ಟೀಲ್ ಪಾತ್ರೆಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನ್ ಸ್ಟಿಕ್ ಇಲ್ಲವೇ ಇಲ್ಲ ಅಂತ ಅಲ್ಲ, ನಾನ್ ಸ್ಟಿಕ್ ಸೆಕ್ಷನ್ನು ಕೂಡ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಒಂದೇ ಒಂದು ಲೈನಲ್ಲಿ ನಾನ್ ಸ್ಟಿಕ್ ಬಾಣಲಿ ಎಲ್ಲ ಇಟ್ಟಿದ್ದಾರೆ. ಒಂದೇ ಸೆಕ್ಷನಲ್ಲಿ ನಾನ್ ಸ್ಟಿಕ್ ಬಾಣಲಿಗಳಿರೋದು. ಮಿಕ್ಕಿರೋದೆಲ್ಲ ಸಿರಾಮಿಕ್ ಇದೆ. ಮತ್ತು ಇದೆಲ್ಲ ಕಬ್ಬಿಣಗಳು, ಸಿರಾಮಿಕ್ಕು, ಕಬ್ಬಿಣ, ಸ್ಟೀಲು. ಇನ್ನು ಇದೆಲ್ಲ ಕಂಪ್ಲೀಟಾಗಿ ಕಬ್ಬಿಣದ್ದೇನೆ ನೋಡಿ. ಎಷ್ಟು ಗಟ್ಟಿಗಿದೆ ಅಂತ ಕಬ್ಬಿಣದ್ದು. ಇದ್ರದ್ದು ರೇಟ್ ನೋಡಿದ್ರೆ ನಮಗೇನೆ ಗಾಬರಿ ಆದಂಗೆ ಅನಿಸುತ್ತೆ ನೋಡಿ. ಇಲ್ಲಿ ಯಾಕೆಂದರೆ 999 ಅಂತ ಅಂದರೆ ಆಲ್ಮೋಸ್ಟ್ ಇದು ಒಂದು 11,000 ರೂಪಾಯಿ. ಇದೊಂದು ಬಾಣಲಿಗೆ 11,000 ರೂಪಾಯಿ ಇಂಡಿಯಾದಲ್ಲೇ.
ಇಲ್ಲಿ 999 RMB ಅಂದ್ರೆ ಇಲ್ಲೇ ಎಕ್ಸ್ಪೆನ್ಸಿವ್ ಇದೆ ಆ್ಯಕ್ಚುಲಿ. ಇದು ಈ ರೇಟ್ ಏನಿದೆ ಕರೆನ್ಸಿ ಕನ್ವರ್ಷನ್ ಮಾಡಿದ್ಮೇಲಲ್ಲ 999 RMB ಚೈನಾದಲ್ಲೇ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ತಾರೆ ಇದನ್ನು. ಮತ್ತು ಇದೆಲ್ಲ ಸಿರಮಿಕ್ ಡಿಸ್ಕೌಂಟ್ ಅಂತ ಹಾಕಿದ್ದಾರೆ, 4,500 ಆಗುತ್ತೆ ಆಲ್ಮೋಸ್ಟ್ ಇಂಡಿಯಾ ದುಡ್ಡಲ್ಲಿ. ಪ್ಲಾಸ್ಟಿಕ್ ಪಾತ್ರೆಗಳ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಅಂತ ಮಾರಕ ಕಾಯಿಲೆಗಳು ಬರುತ್ತೆ ಅಂತ ಹೇಳ್ತಾರೆ. ಸೊ ಬೇರೆ ಬೇರೆ ದೇಶಗಳು ನಮ್ಮ ದೇಶಕ್ಕಿಂತ 10 ವರ್ಷ 20 ವರ್ಷ ಮುಂದೆ ಇದೆ ಅಂತಂದರೆ ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೇ ಮುಂದೆ ಹೋಗಿ ಮತ್ತೆ ರಿಪ್ಲೇಸ್ ಆಗಿರುತ್ತೆ ಅಂತ ಅರ್ಥ. ಸೊ ನಾವು ಭಾರತೀಯರು ಅದನ್ನು 20 ವರ್ಷ ಡೈರೆಕ್ಟಾಗಿ ಹಾಗೆ ಒಂದು ಹೆಜ್ಜೆ ದಾಟ್ಬಿಡ್ಬೋದು ನಾನ್ ಸ್ಟಿಕ್ ಅನ್ನೋದನ್ನ ಯೂಸ್ ಮಾಡ್ದೇನೆ. ನಾವಿರೋ ಸೂಪರ್ ಮಾರ್ಕೆಟಲ್ಲೇ ಒಂದು ಚಿನ್ನದ ಅಂಗಡಿ ಸೆಕ್ಷನ್ ಇದೆ. ಸೊ ಅಲ್ಲಿ ಬೆಳ್ಳಿ ಸಾಮಾನುಗಳಿದೆಲ್ಲ. ನಮ್ಮ ಕಡೆ ಥರನೇ ಚೀನಿಯರು ಕೂಡ ಮಕ್ಕಳಿಗೆ ಬೆಳ್ಳಿ ಸ್ಪೂನು, ಬೆಳ್ಳಿ ಬಟ್ಲು ಅದೆಲ್ಲ ಯೂಸ್ ಮಾಡ್ತಾರೆ. ಇವಾಗ ಇವ್ರು ತೋರಿಸ್ತಾ ಇರೋದು ಬೆಳ್ಳಿದು ಫ್ಲಾಸ್ಕ್ ಅಂತಂದರೆ ಬೆಳ್ಳಿ ಮೇಲ್ಗಡೆ ಏನಿದೆ ಫ್ಲಾಸ್ಕ್ ಮೇಲೆ ಅದು ಯಾವುದು ಬೆಳ್ಳಿ ಅಲ್ಲ, ಒಳಗಡೆ ಮಾತ್ರ ಬೆಳ್ಳಿ. ಚೈನಾದಲ್ಲಿ ಇವತ್ತಿನ ಬೆಳ್ಳಿ ರೇಟ್ ಬಂದು 20 RMB ಇದೆ ಅಂತ ಅಂದರೆ ಕರೆನ್ಸಿ ಕನ್ವರ್ಷನ್ ಮಾಡಿದ್ರೆ ಇಂಡಿಯನ್ ರುಪೀಸಲ್ಲಿ ಒಂದು 270 ಇಂದ 280 ರೂಪಾಯಿ ಆಗುತ್ತೆ. ಬಟ್ ಇಲ್ಲಿರೋ ಫ್ಲಾಸ್ಕ್ ಎಲ್ಲನೂ ತೂಕದ ಲೆಕ್ಕದಲ್ಲಿ ಕೊಡ್ತಿಲ್ಲ. ಇದು ಒಂದೊಂದು ಫ್ಲಾಸ್ಕೇನೆ ಒಂದು 45,000 50,000 ಆ ಥರ ಆಗುತ್ತೆ. ಯಾಕೆ ಅಂತ ಅಂದರೆ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ, ಮೇಕಿಂಗ್ ಚಾರ್ಜ್ ಹಾಕ್ತಾರೆ. ಇದೆಲ್ಲ ಪುಟ್ಪುಟಾಣಿ ಬೆಳ್ಳಿ ಬಟ್ಲು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಇಲ್ಲಿರೋಂಥ ಬೆಳ್ಳಿ ಬಟ್ಲು ಕೂಡ ಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾ ಇಲ್ಲ ಅವರು. ಇದು ಒಂದು ಪುಟ್ಟು ಬಟ್ಲು ಬೆಲೆ ಒಂದು 55,000 ರೂಪಾಯಿ ಆಗುತ್ತೆ ಇಂಡಿಯನ್ ರುಪೀಸಲ್ಲಿ. ಯಾಕೆ ಅಂತಂದರೆ ಇದು ಬಟ್ಲು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಡೀಟೇಲಾಗಿ ಡಿಸೈನ್ ಮಾಡಿದ್ದಾರೆ ಅಂತ. ಸೊ ಮೇಕಿಂಗ್ ಚಾರ್ಜಸ್ ಜಾಸ್ತಿ ಆಗ್ತಾರೆ ಇದಕ್ಕೆ. ಬರೀ ಬೆಳ್ಳಿ ಬಟ್ಲು ಅಲ್ದೇ ಬೆಳ್ಳಿ ಬಾಚಣಿಗೆ, ಬೆಳ್ಳಿ ಸ್ಪೂನು, ಬೆಳ್ಳಿ ಫೋಕ್ ಸ್ಪೂನ್ ಎಲ್ಲ ನೋಡ್ಬೋದು ನೀವು. ಚಾಪ್ಸ್ಟಿಕ್ ಕೂಡ ಬೆಳ್ಳಿದೇ ಇದೆ. ಮದುವೆಗಳಿಗೆಲ್ಲ ಗಿಫ್ಟ್ ಕೊಡ್ತಾರೆ, ಚೈನೀಸು ಕೂಡ ಇದೆಲ್ಲ ರೂಢಿ ಇದೆ. ಮದುವೆಗಳಿಗೆ ಗಿಫ್ಟ್ಗಳು ಕೊಡೋದು ಬೆಳ್ಳಿ ಸಾಮಾನು ಚಿನ್ನ ಜೊತೆಗೆ ಈ ಥರ ಎಲ್ಲ ಕೊಡ್ತಾರೆ. ನನಗೆ ಇರೋದ್ರಲ್ಲಿ ಈ ಬೆಳ್ಳಿ ಬಟ್ಲು ತುಂಬ ಇಷ್ಟ ಆಯಿತು. ಗುಲಾಬಿ ಮತ್ತು ಕುದುರೆದು ಇನ್ ಡೀಟೇಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಯೂಶುವಲ್ ಆಗಿ ಸ್ನ್ಯಾಕ್ಸ್ಗೆ ಬಿಸ್ಕೆಟು ಮತ್ತು ಚಿಪ್ಸ್ ಆ ಥರ ಎಲ್ಲ ತಿಂತೀವಿ. ಬಟ್ ಚೈನಾದಲ್ಲಿ ಒಂದು ಸ್ಪೆಷಲ್ ಸ್ನ್ಯಾಕ್ಸ್ ಇದೆ, ನಿಮ್ಗೆ ನಾನು ತೋರಿಸ್ತೀನಿ ಅದೇನು ಅಂತ. ಇದು ಪಾಚಿ. ಎಷ್ಟು ವೆರೈಟಿ ಪಾಚಿಗಳಿದೆ ನೋಡುವುದು, ಬೇರೆ ಬೇರೆ ಬ್ರ್ಯಾಂಡ್ನ ಪಾಚಿ ಇದೆ ಇಲ್ಲಿ ನೋಡಿ. ಗ್ರೀನಾಗಿ ಕಾಣಿಸ್ತಿದೆ ಪಾಚಿ, ಇದು ಒಳಗಡೆ ಇರೋದು ಪಾಚಿನ ಒಂದೊಂದು ಈ ಚೀಸ್ದು ಸ್ಲೈಸ್ ಬರುತ್ತಲ್ಲ, ಸೊ ಆ ಥರ ಸ್ಲೈಸ್ ಆಗಿ ಮಾಡಿ ಪ್ಯಾಕೆಟ್ ಮಾಡಿ ಮಾರ್ತಾ ಇದ್ದಾರೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು. ಮತ್ತೆ ಪಾಚಿನಲ್ಲಿ ಏನಿದೆ ಅಂತ ಫ್ರೂಟ್ಸ್ ಎಲ್ಲನೂ ಡ್ರೈ ಫ್ರೂಟ್ಸ್ ಥರ ಮಾಡಿಬಿಟ್ಟು ಒಂದು ಬಾರ್ ಥರ ಮಾಡಿದ್ದಾರೆ. ಪಾಚಿನಲ್ಲಿ ಒಂದು ಬಾರ್ ಮಾಡಿದ್ದಾರೆ ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ. ಸೊ ಆ ಪ್ಯಾಕೆಟ್ ಇದು. ಪಾಚಿನಲ್ಲಿ ನೀವು ನೋಡ್ಬೋದು, ಜೊತೆಗೆ ರೋಲ್ ಕೂಡ ಬಂದಿದೆ, ಪಾಚಿ ರೋಲು. ಸೊ ಇದನ್ನು ಸುಶಿನಲ್ಲಿ ಹಾಕ್ತಾರ ಏನೋ ಗೊತ್ತಿಲ್ಲ ನನಗೆ. ಪಾಚಿನ ಈ ಥರ ಅನ್ನದ ಜೊತೆ ರೋಲ್ ಮೇಲೆ ಉದುರಿಸಿ ಎಳ್ಳೆಲ್ಲ ಹಾಕ್ಬಿಟ್ಟು ಕೂಡ ತಿನ್ಬೋದು ಅಂತ ತೋರಿಸ್ತಿದ್ದಾರೆ ನೋಡಿ. ಇಲ್ಲಿ ಅನ್ನದ್ದು ಉಂಡೆ ಮಾಡಿದ್ದಾರೆ. ಸೊ ಪಾಚಿನ ಅನ್ನದ ಮೇಲೆಲ್ಲ ಹಾಕೊಂಡು ತಿನ್ಬೋದು. ಚಿತ್ರಾನ್ನ ಇರುತ್ತಲ್ಲ ನಮ್ಮ ಕಡೆ, ಸಬ್ಸಿಗೆ ಸೊಪ್ಪಿನ ಚಿತ್ರಾನ್ನ, ಸೊ ಆ ಥರ ಕಾಣಿಸ್ತಿದೆ ಅಲ್ವಾ. ಫೈನಲಿ ವಾಪಸ್ ಸೂಪರ್ ಮಾರ್ಕೆಟಿಂದ ಮನೆಗೆ ಬರ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.